ಉಪ್ಪು ತಿಂದ ಮನೆಗೆ ದ್ರೋಹ ಬಗ್ದಿದ್ದಾರೆ ನೇಪಾಳ ದಂಪತಿ. ಮಾಲೀಕರ ಮನೆಗೆ ಕನ್ನ ಹಾಕಲಾಗಿದೆ ಸೆಕ್ಯೂರಿಟಿ ಗಾರ್ಡ್ ಇಂದ. 2 ಕೆಜಿ ಚಿನ್ನ, 10 ಲಕ್ಷ ಹಣವನ್ನ ಹಾಗೆ ಲೈಸೆನ್ಸ್ ಗನ್ ಅನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ನೇಪಾಳ ದಂಪತಿ. ಉದ್ಯಮಿ ರಮೇಶ್ ಬಾಬು ಮನೆಯಲ್ಲಿ ನಡೆದಿರುವಂತಹ ಕಳ್ಳತನ ಇದ್ದು, ಮನೆಯಲ್ಲಿದ್ದಂತ 2 ಕೆಜಿ ಚಿನ್ನ, 10 ಲಕ್ಷ ದುಡ್ಡು ಹಾಗೆ ಲೈಸೆನ್ಸ್ ಗನ್ ಅನ್ನ ಸಹ ಕದ್ದು ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನ HAL ಶಾಸ್ತ್ರಿ ನಗರದಲ್ಲಿ ವಾಸವಿದ್ದಂತಹ ಕುಟುಂಬ ರಮೇಶ್ ಬಾಬು ಅವರ ಮನೆಯಲ್ಲಿ ಈ ಕಳ್ಳತನ ಆಗಿದೆ. ಕುಟುಂಬಸ್ಥರ ಜೊತೆಯಲ್ಲಿ ರಮೇಶ್ ಬಾಬು ಅವರು ತಿರುಪತಿಗೆ ಹೋದಂತಹ ಸಂದರ್ಭದಲ್ಲಿ ಕಳ್ಳತನ ಆಗಿರೋದು. ಮನೆ ಕಾವಲಿಗೆ ಇದ್ದಂತಹ ರಾಜ್ ಹಾಗೂ ದೀಪಾ ದಂಪತಿ ಸೆಕ್ಯೂರಿಟಿ ಕೆಲಸಕ್ಕೆ ನೇಪಾಳ ದಂಪತಿಯನ್ನ ಮಾಲೀಕರು ನೇಮಿಸಿಕೊಂಡಿದ್ರು. ನಂಬಿಕೆ ಗಳಿಸಿದ್ದಂತಹ ಖತರ್ನಾಕ್ ದಂಪತಿ ಈಗ ಉಂಡ ಮನೆಗೆ ಕನ್ನ ಹಾಕಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ನೇಪಾಳ ದಂಪತಿ ಮಾಲೀಕರ ಮನೆಯಲ್ಲೇ ಕನ್ನ ಹಾಕಿದ್ದಾರೆ. ಮಾಲೀಕರು ಏನ್ ಹೇಳ್ತಾರೆ ಈ ಬಗ್ಗೆ? ಖಂಡಿತ ಪ್ರಗತಿ. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ನೇಪಾಳದವರ ಏನು ಕಳ್ಳತನ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಏನು ಉಂಡ ಮನೆಗೆ ಸಹ ಕನ್ನ ಹಾಕಿರ್ತಕ್ಕಂಥ ಖತರ್ನಾಕ್ ಕಿಲಾಡಿಗಳು ಇವರು. ನೇಪಾಳ ಮೂಲದ ದಂಪತಿಗಳೇನಿದ್ದಾರೆ ಅವರಿಬ್ಬರನ್ನು ಸಹ 3 ತಿಂಗಳ ಹಿಂದೆ HAL ವಾರ್ಡ್ ನ BBMP ಆಸ್ಪಿರೆಂಟ್ ಆಗಿರ್ತಕ್ಕಂಥ ರಮೇಶ್ ಬಾಬು ಅವರು ನೇಮಕ ಮಾಡಿರ್ತಾರೆ. ಇಬ್ಬರು ದಂಪತಿಗಳೇನಿದ್ದಾರೆ ಇಬ್ಬರು ಮನೆಯನ್ನ ನೋಡ್ಕೊಂತಾ ಇರ್ತಾರೆ. 3 ತಿಂಗಳಿಂದಲೂ ಸಹ ಸಾಕಷ್ಟು ವಿಶ್ವಾಸ, ನಂಬಿಕೆಯನ್ನ ಮಾಲೀಕ ರಮೇಶ್ ಬಾಬುವನ್ನ ಗಳಿಸಿರ್ತಾರೆ. ಇವರು ಯಾವಾಗ 28ನೇ ತಾರೀಕು ತಿರುಪತಿಗೆ ಹೋಗ್ತಾರೆ. 27 ಹೋಗಿ 28 ಬೆಳಗ್ಗೆ ತಿರುಪತಿಯಲ್ಲಿ ದರ್ಶನ ಮಾಡ್ತಾ ಇರ್ತಾರೆ. ಆ ಸಂದರ್ಭ 5:30ವರೆಗೂ ಸಹ CCTVಯಲ್ಲಿ ನೋಡ್ತಾ ಇರ್ತಾರೆ ಏನಾಗ್ತಾ ಇದೆ ಏನು. 5:30ಕ್ಕೆ CCTV ಆಫ್ ಆಗುತ್ತೆ. ಎಲ್ಲೋ ಕರೆಂಟ್ ಹೋಗಿದೆ, ಹೀಗಾಗಿ CCTV ಆಫ್ ಆಗಿರ್ಬೇಕು ಅನ್ಕೊಂತಾರೆ. ಯಾವಾಗ ತಿರುಪತಿಯಲ್ಲಿ ದರ್ಶನ ಮುಗಿಸಿ ವಾಪಸ್ ಬರ್ತಾರೆ ಬೆಂಗಳೂರಿಗೆ, ವಾಪಸ್ ಬಂದಾಗ ಅವ್ರಿಗೆ ಶಾಕ್ ಆಗುತ್ತೆ. ಮನೆಯ ಸಂಪೂರ್ಣವಾಗಿ ಕಳ್ಳತನ ಆಗಿರುತ್ತೆ, ದರೋಡೆ ಮಾಡಿರ್ತಾರೆ. 2 ಕೆಜಿ ಚಿನ್ನ, 10 ಲಕ್ಷ ರೂಪಾಯಿ ಹಣ, ಲೈಸೆನ್ಸ್ ಗನ್ನು, ರಮೇಶ್ ಬಾಬು ಅವರ ಲೈಸೆನ್ಸ್ ಗನ್ನು ಸೇರಿದಂತೆ ಮನೆಯನ್ನ ಸಂಪೂರ್ಣವಾಗಿ ಬೆಳ್ಳಿ ವಸ್ತುಗಳು ಎಲ್ಲವನ್ನ ಸಹ ದೋಚಿ ಈಗ ಆರೋಪಿ ದಂಪತಿಗಳಾಗಿರ್ತಕ್ಕಂಥ ನೇಪಾಳ ಮೂಲದ ದೀಪಾ ಮತ್ತೆ ರಾಜ್ ದಂಪತಿ ಏನಿದ್ದಾರೆ ಇಬ್ರು ಸಹ ಪರಾರಿಯಾಗಿರ್ತಕ್ಕಂಥದ್ದು. 3 ತಿಂಗಳ ಹಿಂದೆ ಪ್ರೇಮ್ ಕುಮಾರ್ ಅಂತ ಇವ್ರಿಬ್ರನ್ನ ಆ ಮನೆಗೆ ಸೇರಿಸ್ತಾನೆ. ಅವನು ಸಹ ಸೇರ್ಕೊಂಡು ಇವ್ರು ಯಾವಾಗ ತಿರುಪತಿಗೆ ಹೋಗ್ತಾರೆ ಕಾದಿದ್ದು ಮನೆಯನ್ನ ದೋಚಿ ಈಗ ನೇಪಾಳಕ್ಕೆ ಪರಾರಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಆ CCTVಯನ್ನ ಪರಿಶೀಲನೆ ನಡೆಸಿದಾಗ ಇವರೇ ಸಹ ರಮೇಶ್ ಬಾಬು ಮನೆಗೆ ಬಂದು ನಂತರ ಆ CCTVಯನ್ನ ಪರಿಶೀಲನೆ ನಡೆಸಿದಾಗ ಇವರೇ ಸಹ ಎಲ್ಲರನ್ನ ಕರೆಸ್ಕೊಂಡು ಮನೆಯನ್ನ ದೋಚ್ತಾ ಇರ್ತಕ್ಕಂಥ ವಿಡಿಯೋಗಳು ಸಹ ಲಭ್ಯ ಆಗಿದೆ. ಸದ್ಯ HAL ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಬೆಂಗಳೂರಿನಲ್ಲಿ ನೇಪಾಳದಿಂದ ಬರ್ತಕ್ಕಂಥ ಯಾರೇ ಬಂದ್ರು ಸಹ ಕೆಲಸಗಾರರಾಗಿರ್ಬೋದು, ಸೆಕ್ಯೂರಿಟಿ ಗಾರ್ಡ್ ಆಗಿರ್ಬೋದು, ಮಹಿಳೆಯರಾಗಿರ್ಬೋದು, ಇವ್ರಿಗೆ ಯಾರಿಗೂ ಸಹ ವೀಸಾ ಬೇಕಿಲ್ಲ, ನೇರವಾಗಿ ಭಾರತಕ್ಕೆ ಬರ್ಬೋದು. ಇಲ್ಲಿ ಏನಾಗ್ತಾ ಇದೆ, ಹೆಚ್ಚಿನ ಸಂಖ್ಯೆಯಲ್ಲಿ ಅವರ ಬ್ಯಾಕ್ ಗ್ರೌಂಡ್ ಅನ್ನ ವೆರಿಫಿಕೇಶನ್ ಮಾಡ್ತಾ ಇಲ್ಲ. ಪೊಲೀಸ್ ಸ್ಟೇಷನ್ ನಲ್ಲಿ ಯಾರೇ ಒಬ್ಬರನ್ನ ಕೆಲಸಕ್ಕೆ ನೇಮಿಸ್ಕೊಳ್ಬೇಕಾದ್ರೂ ಸಹ ವೆರಿಫಿಕೇಶನ್ ಆಗ್ಬೇಕು. ವೆರಿಫಿಕೇಶನ್ ಆದಾಗ ಇಂಥವ್ರು ಇಂಥ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವ್ರು ಬಂದು ನೇಪಾಳದಿಂದ ಬಂದ ತಕ್ಷಣ ಸೆಕ್ಯೂರಿಟಿ ಗಾರ್ಡ್ ಆಗಿ ಅಪಾರ್ಟ್ಮೆಂಟ್ಗಳು, ಮನೆಗಳು, ಒಂಟಿ ಮನೆಗಳು ಇಂಥವನ್ನ ಟಾರ್ಗೆಟ್ ಮಾಡ್ಕೊಂತಾರೆ, ಅಲ್ಲಿ ಸೇರ್ಕೊಂತಾರೆ. 6 ತಿಂಗಳು, ವರ್ಷ, 3 ತಿಂಗಳು ವಿಶ್ವಾಸ ಗಳಿಸ್ಕೊಂಡು ಮನೆಯನ್ನ ದೋಚಿ ಪರಾರಿ ಆಗ್ತಾ ಇರ್ತಕ್ಕಂಥದ್ದು. ಮುಖ್ಯವಾಗಿ ಏನಂದ್ರೆ ಆತ್ಮರಕ್ಷಣೆಗೆ ರಮೇಶ್ ಬಾಬು ಇಟ್ಕೊಂಡಿದ್ದಂತಹ ಲೈಸೆನ್ಸ್ ಗನ್ ಕೂಡ ಕತ್ಕೊಂಡು ಈಗ ಪರಾರಿಯಾಗಿದ್ದಾರೆ. HAL ಪೊಲೀಸರು ಆರೋಪಿಗಳ ಪತ್ತೆಗೆ ಬಲೆ ಬೀಸಿರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.